ನೀವು ಕೇಳಿದಾಗೆಲ್ಲ ಯಾವತ್ತೂ ಒಲೆ ಯಾರಿಲ್ಲ ಕೈಲಿ ಅಡುಗೆ ಮಾಡ್ತಾನೆ ಇರ್ತಾರಕ್ಕ. ಯಾರು ಬಂದವರಿಗೆ ಯಾರು ಊಟ ಇಲ್ಲ ಅಂತ ಹೇಳಿಲ್ಲಕ್ಕ ಮಠ. ವಿದ್ಯೆ ಅಂದರೆ ಎಲ್ಲ ಕಲಿಸ್ತಾರಕ್ಕ. ಸಂಸ್ಕೃತ ಬೆಳಗ್ಗೆ ಇದ್ರೆ ಸಂಸ್ಕೃತ ಇರುತ್ತೆ, ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವು ಜೀವನನೇ ಅಳವಡಿಸ್ಕೋಬೋದಕ್ಕ, ಅವರಿಂದ ಜೀವನನೇ ಅಳವಡಿಸ್ಕೋಬೋದು. ಅವ್ರು ಮಾಡಿದಂಥ ಪುಣ್ಯ ಇವತ್ತು ಎಲ್ಲ ಮಕ್ಕಳಿಗೆ ಜಾತಿ ಭೇದ ಭಾವ ಇಲ್ಲದೇ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತಂದರೆ ಅವರು ಹಾಕಿದ ಬುನಾದಿನೇ ಇವತ್ತಿಗೆ ಕಾರಣ. ಇಷ್ಟು ಎಲ್ಲಿವರೆಗೂ ಹೋಗ್ತೀನಿ ಅಂದರೂ ಅಲ್ಲಿವರೆಗೂ ಚೆನ್ನಾಗಿ ಎಜುಕೇಷನ್ ಇದೆ. ಒಂದು ಶಿಕ್ಷಣಕ್ಕೆ ತುಂಬ ಮಹತ್ವ ಇದೆ ಈ ಕ್ಷೇತ್ರದಲ್ಲಿ. ಆದರೆ ಸ್ವಾಮೀಜಿಗಳು ಬದುಕಿದ್ದಾಗ ಅವ್ರ ಆಶೀರ್ವಾದ ಕೂಡ ನಾವು ತಗೊಂಡಿದ್ದೀವಿ. ಹಾಗಾಗಿ ನಾವು ಒಂಥರ ಅದೃಷ್ಟವಂತರ ಅಂತಲೇ ಹೇಳ್ಕೋಬೇಕು. ತಾತನವ್ರಂದ್ರೆ ಅಷ್ಟು ಭಕ್ತಿ ಭಾವನೆ ತುಂಬ ಜಾಸ್ತಿ. ನಮ್ಗೆ ಊಟದ್ದಾಗಲಿ ದಾಸೋಹ ಆಗಲಿ ಪ್ರತಿಯೊಂದಕ್ಕೂ ಇಲ್ದೋರಿಗೂ ಊಟ ಅಂದರೆ ಅಷ್ಟು ಕಷ್ಟದಲ್ಲಿ ಇದ್ದವ್ರಿಗೂ ತೃಪ್ತಿಯಾಗಿ ಊಟ ಮಾಡೋದಾಗಲಿ ಬಡವ್ರ ಮಕ್ಕಳಾಗಲಿ ಬೆಳಿಬೇಕಲ್ವ. ನಡೆದಾಡುವ ದೇವರು ಅಂತ ಅವ್ರನ್ನ ಕರೀತಾರೆ. ಇವತ್ತು ಯಾವೆಲ್ಲ ರೀತಿ ಕಾರ್ಯಕ್ರಮಗಳು ಆಯಿತು ಇಲ್ಲಿ ಅಂತ ಹೇಳಿ ಅವರು ಪುಣ್ಯಸ್ಮರಣೆ ಒಂದು ಸ್ವಲ್ಪ ಅದ್ದೂರಿಯಾಗಿ ಮಾಡ್ತಾರೆ. ಮತ್ತು ಅವರ ಬರ್ತಡೇನೂ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಇಲ್ಲಿ ರಾಜ್ಯಪಾಲರೆಲ್ಲ ಬರ್ತಾರೆ. ಅವರು ಹುಟ್ಟಿದ ಹಬ್ಬಕ್ಕಂತ ಇನ್ನೂ ಗ್ರ್ಯಾಂಡ್ ಮಾಡ್ತಾ ಇರ್ತಾರೆ. ಈ ವರ್ಷ ಒಂದು ಸ್ವಲ್ಪ ಇನ್ನೂ ಚೇಂಜ್ ಆಗಿದೆ. ಏನು ಓದ್ತಿರೋದು ನೀವು ಇಲ್ಲಿ? ನಾವು SSLC ಓದ್ತಾ ಇರೋದು. ಹೇಗಿದೆ ಇಲ್ಲಿ? ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಇಲ್ಲಿ? ನಾವು 3 ವರ್ಷದಿಂದ ಓದ್ತಾ ಇರೋದು. ಚೆನ್ನಾಗಿದೆಯಾ ಎಲ್ಲ ಎಜುಕೇಶನ್? ಹಾಂ ಅಕ್ಕ. ಹಾಂ ಮತ್ತೆ ಇಲ್ಲಿಂದ ತ್ರಿವಿಧ ದಾಸೋಹ ಅನ್ನೋದಕ್ಕೆ ತುಂಬ ಹಾಂ ಅಕ್ಕ. ದಾಸೋಹ ಅನ್ನೋದಕ್ಕೆ ಫುಲ್ ಇದಾಗಿದೆ. ತ್ರಿವಿಧ ಅಂದರೆ ಏನೇನು ಅಂತ? 3 ಥರದಕ್ಕ ಎಲ್ಲ ಜಾಸ್ತಿ ಥರದ್ದು ಇರ್ತಕ್ಕ. ನೀವು ಕೇಳಿದಾಗೆಲ್ಲ ಯಾವತ್ತೂ ಒಲೆ ಯಾರಿಲ್ಲ ಕೈಲಿ. ಯಾವತ್ತೂ ಉರಿಸಿದ್ದನ್ನ ಒಲೆ ಉರಿಸ್ತಾನೆ ಮಾತಾಡ್ತಾನೆ ಇದು ಅಡುಗೆ ಮಾಡ್ತಾನೆ ಇರ್ತಾರಕ್ಕ. ಅನ್ನದಾಸೋಹ ಅಂತ ಅದಕ್ಕೆ ಕರೀತಾರೆ. ಯಾರು ಬಂದವರಿಗೆ ಯಾರು ಊಟ ಇಲ್ಲ ಅಂತ ಹೇಳಿಲ್ಲಕ್ಕ ಮಠ. ಎಲ್ಲರೂ ಬಂದವರಿಗೆಲ್ಲ ಅತಿಥಿಯಿಂದ ಕರೆದು ಮತ್ತು ಅವರಿಗೆ ಊಟ ಮಾಡಿಸಿ ಕಳಿಸ್ತಾರೆ. ಇನ್ನು ವಿದ್ಯೆ ವಿಚಾರಕ್ಕೆ ಬರೋದಾದ್ರೆ ವಿದ್ಯೆ ಅಂದರೆ ಎಲ್ಲ ಕಲಿಸ್ತಾರಕ್ಕ. ಸಂಸ್ಕೃತ ಬೆಳಗ್ಗೆ ಇದ್ರೆ ಸಂಸ್ಕೃತ ಇರುತ್ತೆ, ಜಾತಿ ಭೇದ ಭಾವ ಯಾವುದೂ ಇಲ್ಲ. ಎಲ್ಲಿವರೆಗೂ ಇದೆ ಇಲ್ಲಿ? ಜಾಬ್ ಸಿಗೋವರೆಗೂ ಡಿಗ್ರಿ BA B.Ed ಎಲ್ಲ ಎಲ್ಲಿವರೆಗೂ ಕಲಿತೀವಿ ಅಲ್ಲಿವರೆಗೂ. ನೀವೆಷ್ಟು ವರ್ಷದಿಂದ? ನಾವು 3 ವರ್ಷ ಆಯ್ತಕ್ಕ. ನೀವು? ನಾವು 3 ವರ್ಷ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಇಲ್ಲಿ, ಅದನ್ನು ಹಂಚ್ಕೊಳ್ಳಿ. ಯಾವ ಥರ ಇದೆ, ಏನೇನು ಕಲ್ತಿದ್ದೀರಾ ಇಲ್ಲಿಂದ, ಗುರುಗಳಿಂದ ಏನೇನು ಕಲ್ತಿದ್ದೀರಾ? ಶಿಸ್ತು ಸಂಸ್ಕಾರ ಅವರಿಂದ ಏನೋ ಒಂದು ಗುಣಗಳು ನಾವು ಅಳವಡಿಸ್ಕೊಳ್ತೀವಿ ಅಂದರೆ ಏನು ತಗೊಳ್ತೀರಾ ಅವರಿಂದ ಅಂತ ಹೇಳಿ? ನಾವು ಜೀವನನೇ ಅಳವಡಿಸ್ಕೋಬೋದಕ್ಕ, ಅವರಿಂದ ಜೀವನನೇ ಅಳವಡಿಸ್ಕೋಬೋದು. ಗುರುಗಳು ಹುಟ್ಟಿದಬ್ಬ ಏನು ಹೇಳ್ತೀರಾ? ನಾವು ಇಲ್ಲಿ ಓಲ್ಡ್ ಸ್ಟೂಡೆಂಟು. ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 10 ವರ್ಷ ಓದಿದ್ದೀವಿ. 2004 ಲಾಸ್ಟ್ ಮಾಡಿದ್ದೀವಿ. ಇಲ್ಲಿ ಓದಿದ್ದು ಅಂದರೆ ಇವತ್ತಿನ ತಕ್ಕ ಮಟ್ಟಿಗೆ ಒಳ್ಳೆ ಗುರುಗಳು, ಒಳ್ಳೆ ಎಜುಕೇಷನ್ನು. 8-9 ಸಾವಿರ ಹುಡುಗರು ಓದ್ತಾ ಇದ್ದಾರೆ ಅಂತಂದರೆ ಆಗಿನ ಗುರುಗಳು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಉದ್ದಾನ ಶಿವಯೋಗಿಗಳು ಮತ್ತು ಅಟವಿ ಶ್ರೀ ಶಿವಯೋಗಿಗಳು ಅವ್ರು ಮಾಡಿದಂಥ ಪುಣ್ಯ ಇವತ್ತು ಎಲ್ಲ ಮಕ್ಕಳಿಗೆ ಜಾತಿ ಭೇದ ಭಾವ ಇಲ್ಲದೇ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತಂದರೆ ಅವರು ಹಾಕಿದ ಬುನಾದಿನೇ ಇವತ್ತಿಗೆ ಕಾರಣ. ಜಾತಿ ಭೇದ ಭಾವ ಏನು ಇಲ್ಲದೇ ಇಷ್ಟು ಎಲ್ಲಿವರೆಗೂ ಹೋಗ್ತೀನಿ ಅಂದರೂ ಅಲ್ಲಿವರೆಗೂ ಚೆನ್ನಾಗಿ ಎಜುಕೇಷನ್ ಇದೆ. ಮಕ್ಕಳು ಯಾವುದೇ ರೀತಿ ತೊಂದರೆಗಳು ಏನಿಲ್ಲದೇ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಒಂದೊಂದು ಊರಿಂದ ಯಾವುದೇ ಡಿಸ್ಟಿಕ್ಕಿಂದನೂ ಎಲ್ಲ ಥರ ಡಿಸ್ಟಿಕ್ಕಿಂದನೂ ಮಕ್ಕಳು ಇಲ್ಲಿದ್ದಾರೆ. ಎಲ್ಲ ಥರ ಸೌಲಭ್ಯ ಸೌಕರ್ಯ ಎಲ್ಲ ಥರದ್ದು ಇದೆ. ಯಾವುದೇ ಕುಂದು ಕೊರತೆಗಳನ್ನು ಯಾವುದೂ ಇಲ್ಲ ಇಲ್ಲಿ ಮಠದಲ್ಲಿ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಯಾವುದೇ ಥರದ ಕುಂದು ಕೊರತೆಗಳು ಯಾವುದೂ ಇಲ್ಲ. ಚೆನ್ನಾಗಿದೆ, ಒಳ್ಳೆ ವಿದ್ಯಾಭ್ಯಾಸ ಈಗಿನ. ಮತ್ತು ಈಗ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಏನಿದ್ದಾರೆ ಅವರು ಅಷ್ಟೇ ಸಹ ಒಳ್ಳೆ ಮಕ್ಕಳ ಜೊತೆ ಆಟ ಎಲ್ಲ ಚೆನ್ನಾಗಿ ಎಲ್ಲ ಥರದ ಜೊತೆಗಳೇ ಇರ್ತಾರೆ. ಇಲ್ಲಿ ಇದಂಥ ಟೀಚರ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾನೆ ಇದ್ದಾರೆ, ಬರ್ತಾ ಇರ್ತಾರೆ. ಇಲ್ಲ, ಶಿವಕುಮಾರ ಸ್ವಾಮಿಗಳು ಇದು ಯಾವ ಥರ ಇದ್ರೋ ಇಲ್ಲಿ ಈಗ ಇರುವಂಥ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಸಹ ಅದೇ ಥರನೇ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನೂ ಸಹ ಇದೆ. ಒಳ್ಳೆ ಚೆನ್ನಾಗಿದೆ ಮಠ. ಯಾವುದೇ ರೀತಿಯ ಕಾರಣ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. 118 ಒಂದು ವಿವಿಧ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಿರ್ಬೋದು, ನಾನಾ ರೀತಿಯ ಸಂಘಟನೆಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಈಗ 118 ಅಂತಂದರೆ ಒಂದು ವಿಶೇಷ ಕಾರ್ಯಕ್ರಮ. 118 ಅಂತಂದರೆ ಒಂದು ಚಿಕ್ಕ ಮಕ್ಕಳಿಗೆ ನಾಮಕರಣ ಇಡುವಂಥ ವ್ಯವಸ್ಥೆಯಿಂದ ಪ್ರತಿಯೊಂದು ವ್ಯವಸ್ಥೆ ಮುಂದಕ್ಕೆ ಬಂದಿದೆಯಾ ಅಂದರೆ ಇವತ್ತು ನಾವೇ ಅರ್ಥ ಮಾಡ್ಕೋಬೇಕು. ಸಿದ್ಧಗಂಗಾ ಮಠ ಎಷ್ಟು ಮುಂದುವರೆದಿದೆ, ಎಷ್ಟು ಇದಾಗಿದೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ನನ್ನ ಹೆಸರು ಲೀಲಾವತಿ ಅಂತ. ನಾವು ಇಲ್ಲಿ ತುಮಕೂರು ಹತ್ರ ಯಲ್ಲಾಪುರದವರು.
ಯಲ್ಲಾಪುರದಲ್ಲಿ ವಾಸ ಇದ್ದೀವಿ. ನಾವಾದರೆ ಮಠಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ. ಇಲ್ಲಿ ಒಂದು ಶಿಕ್ಷಣಕ್ಕೆ ತುಂಬ ಮಹತ್ವ ಇದೆ ಈ ಕ್ಷೇತ್ರದಲ್ಲಿ. ಮತ್ತು ಈ ಸ್ವಾಮಿಗಳ ಆಶೀರ್ವಾದ ಇಡೀ ತುಮಕೂರು ಜಿಲ್ಲೆಗೆ ಆವರಿಸ್ಕೊಂಡಿರೋದ್ರಿಂದ ನಾವೆಲ್ಲ ಶಾಂತಿ, ನೆಮ್ಮದಿ, ಸೌಹಾರ್ದತೆಯಿಂದ ಬಾಳೋದಕ್ಕೆ ತುಂಬ ಅನುಕೂಲ ಆಗಿದೆ. ಇಂಥ ಒಂದು ಮಠದಲ್ಲಿ ನಾವು ಅವಾಗವಾಗ ಬಂದು ಹೋಗೋದು ಕೂಡ ನಮ್ಮ ಅದೃಷ್ಟನೇ. ಆದರೆ ಸ್ವಾಮೀಜಿಗಳು ಬದುಕಿದ್ದಾಗ ಅವ್ರ ಆಶೀರ್ವಾದ ಕೂಡ ನಾವು ತೊಗೊಂಡಿದ್ದೀವಿ. ಹಾಗಾಗಿ ನಾವು ಒಂಥರ ಅದೃಷ್ಟವಂತರ ಅಂತಲೇ ಹೇಳ್ಕೋಬೇಕು. ಮೇಡಮ್, ಇಲ್ಲಿನ ತ್ರಿವಿಧ ದಾಸೋಹ ಅಂತ ಏನು ಕರೀತಾರಲ್ಲ, ಅನ್ನ, ಅಕ್ಷರ ಹಾಗೂ ಆಶ್ರಯ, ಅದ್ರ ಬಗ್ಗೆ ಹೇಳೋದಾದ್ರೆ ಅನ್ನ, ಆಶ್ರಯ ಮತ್ತು ಅಕ್ಷರ ಜ್ಞಾನ ಅನ್ನೋಂಥದ್ದು ಈ ತುಮಕೂರು ಜಿಲ್ಲೆಗೇ ಒಂದು ಸ್ವಾಮೀಜಿಯವರ ಆಶೀರ್ವಾದದಿಂದ ತಲುಪಿರೋ ಅಂಥದ್ದು. ಇಲ್ಲಿ ತುಮಕೂರು ಜಿಲ್ಲೆಯವ್ರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಿಂದನೂ ಬಂದು ಇಲ್ಲಿ ವಿದ್ಯಾಭ್ಯಾಸನ ಕಲಿತಾರೆ. ಹಾಗಾಗಿ ಇದು ತ್ರಿವಿಧ ದಾಸೋಹದಲ್ಲಿ ತುಂಬ ಉತ್ಕೃಷ್ಟವಾದಂಥ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ. ಗುರುಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ ಗುರುಗಳು ಅವರು ದೀರ್ಘಾಯುಷಿಗಳು. ಅವ್ರ ಬಗ್ಗೆ ಮಾತಾಡುವಂಥ ಒಂದು ಸ್ಥಿತಿನಲ್ಲಿ ನಾವಿಲ್ಲ. ಯಾಕೆಂದರೆ ಅವರು ಮಹಾಸಾಗರ. ಆ ಸಾಗರದಲ್ಲಿ ನಾವು ಒಂದು ಬಿಂದು ಆಗಿದ್ದೀವಲ್ಲ, ಅದೇ ನಮ್ಮ ಪುಣ್ಯ. ವರ್ಷ ಬರ್ತಾ ಇರ್ತೀವಿ ನಾವು ಪುಣ್ಯಾರಾಧನೆಗೆ, ತಾತನ ಹುಟ್ಟಿದ ಹಬ್ಬಕ್ಕೆ. ಗುರುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಅವರು ಹುಟ್ಟಿದ ಹಬ್ಬ ಅಂದರೆ ಏನು ಹೇಳೋಕ್ಕಾಗುತ್ತೆ, ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಮನೆಯವ್ರು ಎಜುಕೇಷನ್ ಇಲ್ಲೇ ಮಾಡಿರೋದು. ನಮಗೆ ಡಿಗ್ರಿವರೆಗೂ ಇಲ್ಲೇ ಓದಿದ್ದಾರೆ ನಮ್ಮವರು. ನಾವು ವರ್ಷ ಬರ್ತಾನೇ ಇರ್ತೀವಿ. ನಮಗೆ ತಾತನವ್ರಂದ್ರೆ ಅಷ್ಟು ಭಕ್ತಿ ಭಾವನೆ ತುಂಬ ಜಾಸ್ತಿ ನಮಗೆ. ನೋಡಿದ್ದೀವಿ. ಹಾಂ, ತುಂಬ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅಷ್ಟೇ. ಅಷ್ಟು ಇದು ಮಾತಾಡೋಕ್ಕೆ ಮಾತಿಲ್ಲ ಅವ್ರ ಬಗ್ಗೆ. ಏನು ತ್ರಿವಿಧ ದಾಸೋಹ ಮಾಡ್ತಾರಲ್ಲ, ಅಂದರೆ ಅನ್ನ, ಅಕ್ಷರ ಹಾಗೂ ಇದು ಆಶ್ರಯ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ನೋಡಿ, ಬಡವರು ಮಕ್ಕಳು ಎಲ್ಲಿಂದ ಬರ್ತಾರೆ. ಬಳ್ಳಾರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಬಡವನ ಮಕ್ಕಳಿಗೆಲ್ಲ ತುಂಬ ಎಜುಕೇಷನ್ ಮುಖ್ಯ ಆಗುತ್ತಲ್ವ. ಇಲ್ಲಿ ಮಾತ್ರ ಫೇಮಸ್ ಅದು ಮಠ ಮಾತ್ರ. ಊಟದ್ದಾಗಲಿ, ದಾಸೋಹ ಆಗಲಿ, ಪ್ರತಿಯೊಂದಕ್ಕೂ ಇಲ್ದವ್ರಿಗೂ ಊಟ ಅಂದರೆ ಅಷ್ಟು ಕಷ್ಟದಲ್ಲಿ ಇದ್ದವ್ರಿಗೂ ಇಲ್ಲಿ ಬಂದರೆ ಅಷ್ಟು ಇದಾಗುತ್ತೆ. ತೃಪ್ತಿಯಾಗಿ ಊಟ ಮಾಡೋದಾಗಲಿ, ಬಡವ್ರ ಮಕ್ಕಳಾಗಲಿ ಬೆಳಿಬೇಕಲ್ವ. ತುಂಬ ಫೇಮಸ್ ಈ ಮಠ ಮಾತ್ರ. ನಾವು ವರ್ಷ ಬರ್ತೀವಿ ರೀ, ಮಿಸ್ ಮಾಡೋದಿಲ್ಲ. ಶಿವರಾತ್ರಿಗೆ ಮತ್ತು ಪುಣ್ಯಾರಾಧನೆಗೆ ಮತ್ತು ಹುಟ್ಟಿದ ಹಬ್ಬಕ್ಕೆ ತಾತನವರು.